ಹಾಯ್ ಎವ್ರಿವನ್, ಗುಡ್ ಈವ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ನೋಡಿ, ಈಗ ನಾನು ಸಂಕಷ್ಟ ಚತುರ್ಥಿ ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ. ನಾನು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಹಾಗೆ ನಾನು ನೋಡಿ ಈ ರೀತಿ ಒಂದು ಕುರ್ತಿ ಹಾಗೆ ಒಂದು ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೀನಿ. ಇದು ನಂದು ಇವತ್ತಿಂದು ಔಟ್ಫಿಟ್. ನಾನೀಗ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಇವತ್ತು ಉಪವಾಸ ಇದ್ದೆ. ನಾನು ಮಂಗಳವಾರ ಸಂಕಷ್ಟಿ ಬಂದಿದ್ದರಿಂದ ನಾನು ಉಪವಾಸ ಇದ್ದೀನಿ. ನಾನು ಮಂಗಳವಾರ ಸಂಕಷ್ಟಿ ಬಂದಾಗ ಮಾತ್ರ ಉಪವಾಸ ಮಾಡ್ತೀನಿ. ಹಾಗೆ ನನ್ನ ಮಗನು ಉಪವಾಸ ಮಾಡ್ತಾನೆ, ಆದರೆ ಅವನು ಬೆಂಗಳೂರಲ್ಲಿರೋದ್ರಿಂದ ನಾನಿಲ್ಲಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ನೋಡಿ, ಇಲ್ಲಿ ಗಣಪತಿಗೆ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ನಾನು ರವೆ ಉಂಡೆ ಮಾಡ್ಕೊಂಡು ಹೋಗಿದ್ದೀನಿ ನೈವೇದ್ಯಕ್ಕೆ. ಮನೆಯಲ್ಲೂ ನೈವೇದ್ಯಕ್ಕೆ ಬೇಕು, ಹಾಗೆ ದೇವಸ್ಥಾನಕ್ಕೆ ಹೋಗುವಾಗಲೂ ನೈವೇದ್ಯಕ್ಕೆ ತಗೊಂಡು ಹೋಗೋದಕ್ಕೆ ರವೆ ಉಂಡೆ ಮಾಡಿದ್ದೀನಿ. ಆ ರೆಸಿಪಿನೂ ನಾನಿವತ್ತು ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ನೋಡಿ, ದೇವಸ್ಥಾನಕ್ಕೆ ಹೋಗಿರೋಂಥ ಒಂದು ಕ್ಲಿಪ್ಪಿಂಗ್ ಅಲ್ಲಿ ತೆಕ್ಕೊಂಡಿದ್ದೀನಿ ನಾನು. ಯಾವ ರೀತಿ ಎಲ್ಲ ಅಲಂಕಾರ ಮಾಡಿದ್ದಾರೆ ಏನು ಅಂಥೇಳಿ ನಾನು ನಿಮಗೆ ಶೇರ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ನಾನೀಗ ಪೂಜೆ ಎಲ್ಲ ಮುಗೀತು, ನಾನು ಹೊರಟಿದ್ದೀನಿ. ಈಗ 9:15ಗೆ ನಮಗೆ ಚಂದ್ರದರ್ಶನ ಇತ್ತು. ಈಗ ಚಂದ್ರೋದಯ ಇದ್ದಿದ್ದೆ 9:15, 9:15ಗೆ ನಾನು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೊರಟಿದ್ದೀನಿ. ಚಂದ್ರದರ್ಶನ ಇಲ್ಲೇ ದೇವಸ್ಥಾನದಲ್ಲಿರೋವಂಥ ಈಶ್ವರನ ಫೋಟೋದಲ್ಲಿರೋವಂಥ ಚಂದ್ರನ್ನೇ ನೋಡಿದ್ದೀನಿ. ಹಾಗಾಗಿ ಈಗ ಮನೆಗೆ ಹೊರಡ್ತಾ ಇದ್ದೀನಿ. ನಾನು ಮನೆಗೆ ಹೋಗಿ ನಿಮಗೆ ಮತ್ತೆ ಸಿಗ್ತೀನಿ. ನಾನೀಗ ರವೆ ಉಂಡೆ ರೆಸಿಪಿ ಮಾಡಿದ್ದೀನಿ, ಅದನ್ನು ನೋಡ್ಕೊಂಡು ಬನ್ನಿ. ನೋಡಿ, ಇಲ್ಲಿ ಒಂದು ಬಾಣಲೆಗೆ 1 ಬಟ್ಲಷ್ಟು ನಾನು ರವೆ ಹಾಕ್ಕೊಂಡಿದ್ದೀನಿ. 2 ಸ್ಪೂನು ತುಪ್ಪ ಹಾಕಿಬಿಟ್ಟು ಇದನ್ನು ನಾನು ಹುರ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿ ಹುರ್ಕೊಳ್ಳೋದ್ರಿಂದ ರವೆ ಉಂಡೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡಿದ್ರೆ ಚೆನ್ನಾಗೇ, ಇಲ್ಲಾಂದರೆ ರವೆ ಎಲ್ಲ ಬ್ರೌನ್ ಕಲರ್ ಆಗಿಬಿಡುತ್ತೆ, ರವೆ ಉಂಡೆಗಳೆಲ್ಲ ಕಲರ್ ಚೇಂಜ್ ಆಗುತ್ತೆ. ಸಾಧ್ಯವಾದಷ್ಟು ಇದು ಲೋ ಫ್ಲೇಮಲ್ಲೇ ಮಾಡ್ಕೊಳ್ಬೇಕು. ಈ ರೀತಿ ಚೆನ್ನಾಗಿ ರವೆನ ನಾವು ಫ್ರೈ ಮಾಡ್ಕೊಳ್ಬೇಕು. ನಂತರ ನಾನೀಗ ಸಕ್ಕರೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಈಕ್ವಲ್ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ ಇಲ್ಲಿ ರವೆ ಮತ್ತು ಸಕ್ಕರೆ. ನಿಮಗೆ ಬೇಡ ಅಂದರೆ 3/4 ಕಪ್ಪು ತೊಗೊಳ್ಬೋದು. ನಾನಿಲ್ಲಿ ಸ್ವಲ್ಪ ಮಾತ್ರ ಮಾಡ್ತಾಯಿದ್ದೀನಿ. ನಾನು ಉಪವಾಸ ಪ್ರತಿ ಸಲ ಇರ್ತಾ ಇದ್ದೆ, ಆದರೆ ಫಸ್ಟ್ ಟೈಮ್ ನಾನು ಒಂದು ಡ್ರಾಪ್ ನೀರು ಕುಡಿದೆ. ನಾನು ಉಪವಾಸ ಇದ್ದಿದ್ದು ಇದೇ ಫಸ್ಟ್ ಟೈಮು. ನೀರು ಕುಡಿತಾ ಇದ್ದೆ, ಕೆಲವೊಂದು ಸಲ ಒಂದೊಂದು ಬಾಳೆಹಣ್ಣು ತಗೊಳ್ತಾ ಇದ್ದೆ. ಆದರೆ ಈ ಸಲ ಮಾತ್ರ ನಾನು ಒಂದು ಡ್ರಾಪ್ ನೀರು ಕುಡ್ದಿಲ್ಲ. ಅಷ್ಟು ಚೆನ್ನಾಗಿ ನಾನು ವ್ರತ ಆಚರಿಸಿದ್ದು ನನಗೆ ತುಂಬಾ ಖುಷಿ ಇದೆ. ನೋಡಿ, ಈಗ ಸಕ್ಕರೆ ಮತ್ತು ರವೆ ಮಿಕ್ಸ್ ಆಗಿದೆ ಚೆನ್ನಾಗಿ. ಇದೆರಡು ಸೇರಿಸಿ ನಾನು ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು ಒಣ ಕೊಬ್ಬರಿನ ತುರಿದಿಟ್ಕೊಂಡಿರೋವಂಥದ್ದನ್ನು ಹಾಕ್ತಾಯಿದ್ದೀನಿ. ಇದು ಇಷ್ಟೇ ಹಾಕಬೇಕು ಅಂತ ಇಲ್ಲ, ನಿಮಗೆ ಜಾಸ್ತಿ ಬೇಕು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಕಡಿಮೆನೂ ಹಾಕ್ಕೊಳ್ಬೋದು. ಒಣ ಕೊಬ್ಬರಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ನಾನೀಗ. ನೋಡಿ, ಈ ರೀತಿ ಲೋ ಫ್ಲೇಮಲ್ಲೇ ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿ ಫ್ರೈ ಆಗಿದೆ ಇದು. ನಾನೀಗ ಹಾಲನ್ನ ಬಿಸಿ ಮಾಡಲಿಕ್ಕೆ ಇನ್ನೊಂದು ಸ್ಟವ್ ಮೇಲೆ ಇಟ್ಟಿದ್ದೆ ನಾನು. ಈ ಟೈಮಲ್ಲಿ ನಾನೀಗ ಹಾಲು ಆ್ಯಡ್ ಮಾಡ್ಕೊಳ್ತೀನಿ, ಬಿಸಿ ಹಾಲು. ಉಂಡೆ ಕಟ್ಟಲಿಕ್ಕೆ ಈಸಿ ಆಗುತ್ತೆ ಸ್ವಲ್ಪ ಬಿಸಿ ಇದ್ದರೆ. ಜಾಸ್ತಿ ಹಾಕ್ಕೋಬಾರ್ದು, ನೋಡ್ಕೊಂಡು ಹಾಕ್ಕೊಳ್ಬೇಕು. ಸ್ವಲ್ಪ ಹಾಕ್ಕೊಂಡು ನಂತರ ಮಿಕ್ಸ್ ಮಾಡಬೇಕೀಗ. ನಾನು ಈ ಟೈಮಲ್ಲಿ ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಲು ಬೇಕು ಅಂದರೆ ಮತ್ತೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಹಾಕ್ಕೊಳ್ಬೇಕು, ಇಲ್ಲಾಂದರೆ ರವೆ ಉಂಡೆ ಕಟ್ಟಲಿಕ್ಕೆ ಬರೋದಿಲ್ಲ, ಹಾಲು ಜಾಸ್ತಿ ಆಗಿಬಿಟ್ರೆ. ನೋಡಿ, ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಾಲು ಮತ್ತು ರವೆ ಎಲ್ಲ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ. ನನ್ನ ಕೈಯಲ್ಲಿ ಈಗ ಉಂಡೆ ಕಟ್ಟಲಿಕ್ಕೆ ಟ್ರೈ ಮಾಡ್ತೀನಿ, ನೋಡೋಣ ಆಗುತ್ತಾ ಅಂಥೇಳಿ. ಇಲ್ಲಾಂದರೆ ಇನ್ನು ಮತ್ತೊಂದು ಸ್ವಲ್ಪ ಹಾಲನ್ನ ಆ್ಯಡ್ ಮಾಡ್ಕೊಳ್ಬೋದು. ಆದರೆ ನಾನಿಲ್ಲಿ ಆ್ಯಡ್ ಮಾಡ್ಕೊಂಡಿಲ್ಲ, ಒಂದೇ ಸಲ ಆ್ಯಡ್ ಮಾಡ್ಕೊಂಡಿದ್ದೆ, ಕರೆಕ್ಟಾಗಿ ಬಂತು. ಅದರಿಂದ ನಾನು ಮತ್ತೆ ಬೇರೆ ಹಾಲೇನು
ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ ಉಂಡೆ ಕಟ್ತೀನಿ ನಾನು, ಕರೆಕ್ಟಾಗಿ ಬರುತ್ತೆ ನೋಡಿ, ಕರೆಕ್ಟಾಗಿ ಬಂದಿದೆ. ಹಾಗಾಗಿ ನಾನು ಮತ್ತೆ ಯಾವುದೇ ಹಾಲು ಆ್ಯಡ್ ಮಾಡ್ಕೊಂಡಿಲ್ಲ. ನೋಡಿ ಈ ರೀತಿ ಉಂಡೆಗಳು ಕಟ್ಬಿಟ್ಟು ನಾನು ಎತ್ತಿಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿ ಮಾಡಬಹುದು. ನಾನಿವತ್ತು ಉಪವಾಸ ಇದ್ದಿದ್ದರಿಂದ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಮಾಡಲಿಕ್ಕೆ. ಆದರೂ ನಿಧಾನಕ್ಕೆ ನೈವೇದ್ಯಕ್ಕೋಸ್ಕರ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿಲ್ಲ. ಇಲ್ಲಿ ನೀವು ಮಾಡುವಾಗ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ದ್ರಾಕ್ಷಿ ಮತ್ತು ಬಾದಾಮು ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಒಣ ದ್ರಾಕ್ಷಿ. ನೋಡಿ ಈಗ ನಾನು ಉಂಡೆ ಕಟ್ಟಿ ಈ ರೀತಿ ಇಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಳ್ಬೋದು, ಹಾಗೆ ತುಂಬ ಬೇಗ ಮಾಡ್ಕೊಳ್ಬೋದು. ನಾನು ಮೋದಕ ಮಾಡೋಣ ಅಂದ್ಕೊಂಡೆ, ಆದರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಟೈಮ್ ತಗೊಳುತ್ತೆ. ಮತ್ತು ನನಗೆ ನೀರು ಕುಡಿದೆ ಈ ಸಲ ಉಪವಾಸ ಮಾಡಿದ್ರಿಂದ ಸ್ವಲ್ಪ ಸುಸ್ತಾಗ್ಬೋದು. ಜೊತೆಗೆ ಬೇಸಿಗೆ ಬೇರೆ ಅಲ್ವಾ, ನೀರು ಕುಡಿದೆ ಬೆಳಗ್ಗೆಯಿಂದ ಉಪವಾಸ ಇರೋದು ಅಂದರೆ ಕಷ್ಟನೇ. ಆದರೂ ಪರವಾಗಿಲ್ಲ, ಇದ್ದೇ ಅಲ್ವಾ, ಅಷ್ಟೇನು ನನಗೆ ಸ್ಟ್ರೈನ್ ಅನ್ನಿಸ್ಲಿಲ್ಲ. ಮಳೆ ಮೋಡ ಆ ಥರ ಇತ್ತು ವಾತಾವರಣ, ಹಾಗಾಗಿ ಅಷ್ಟೊಂದೇನು ಕಷ್ಟ ಅನ್ನಿಸ್ಲಿಲ್ಲ. ನೋಡಿ ಈ ರೀತಿ ಎಲ್ಲ ನಾನು ಉಂಡೆಗಳು ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೂ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದೀರೋ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ ನಂತರ ಪಕ್ಕದಲ್ಲಿರುವ ಆಲ್ ಬಟನ್ನ ಸೆಲೆಕ್ಟ್ ಮಾಡಿ. ಆಗ ನಿಮಗೆ ನಾನು ಹಾಕೋ ಎಲ್ಲ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಮೊದಲು ಬರುತ್ತೆ. ಓಕೆ ಫ್ರೆಂಡ್ಸ್, ನೋಡಿ ಇಲ್ಲಿ ರವೆ ಉಂಡೆ ಎಲ್ಲ ಉಂಡೆ ಕಟ್ಟಿದ್ದಾಗಿದೆ. ನಾನು ನೋಡಿ ಇಷ್ಟೇ ಆಗಿರೋದು, ನಾನು ಒಂದೇ ಕಪ್ಪಿಂದ ಮಾಡಿದ್ದೆ, ಹಾಗಾಗಿ ಇಷ್ಟು ರವೆ ಉಂಡೆ ಆಗಿದೆ. ಇದು ಮನೆಯಲ್ಲಿ ಸ್ವಲ್ಪ ನೈವೇದ್ಯಕ್ಕೆ ಇಡ್ತೀನಿ, ಹಾಗೆ ನಾನು ದೇವಸ್ಥಾನಕ್ಕೂ ತೊಗೊಂಡೋಗ್ತೀನಿ. ಹೇಗೆ ಬಂದಿತ್ತು ರೆಸಿಪಿ ಅಂಥೇಳಿ ನನಗೆ ಕಮೆಂಟ್ ಮಾಡಿ. ನೋಡಿ ನೋಡಲಿಕ್ಕೇನೋ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ರವೆ ಉಂಡೆಗಳು. ನಾನೀಗ ಇದನ್ನು ಮುರಿದು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ನೀವು ಯಾರೆಲ್ಲ ಉಪವಾಸ ಇರ್ತೀರಾ ಸಂಕಷ್ಟಿಗೆ ಅಂಥೇಳಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ಈಗ ರೆಡಿಯಾಗಿದೆ. ನಾನು ಇದನ್ನು ದೇವ್ರ ಮುಂದೆ ಇಟ್ಬಿಟ್ಟು ದೇವರಿಗೆ ನೈವೇದ್ಯಕ್ಕೆ ಅರ್ಪಿಸ್ತೀನಿ. ಎಷ್ಟು ಕಲರ್ಫುಲ್ಲಾಗಿದೆ. ಮೋದಕ ಎಲ್ಲ ಯಾವ ರೀತಿ ಸಿಂಪಲ್ಲಾಗಿ ಮಾಡ್ಬೋದು ಅಂತ ಹೇಳಿ ಕುಕ್ಕಿಂಗ್ ಚಾನಲಲ್ಲಿ, ಸರಳ ಕುಕ್ಕಿಂಗ್ ಚಾನಲ್ ಇನ್ ಕನ್ನಡ, ಅಲ್ಲೋಗಿ ಚೆಕ್ ಮಾಡಿ ನೀವು ನೋಡಬಹುದು. ನೋಡಿ ಇಲ್ಲಿ ರವೆ ಉಂಡೆ ರೆಡಿ ಇದೆ. ನಾನು ಇದನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಇದು ಒಳಗಡೆ ಇರೋದು ಒಣ ಕೊಬ್ಬರಿದು. ಇದು ಈಗ ಮತ್ತೊಂದು ಓಪನ್ ಮಾಡ್ತಾ ಇದ್ದೀನಿ. ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ರವೆ ಉಂಡೆ. ಓಕೆ ಫ್ರೆಂಡ್ಸ್, ಇದನ್ನು ನಾನು ನೈವೇದ್ಯಕ್ಕೆ ಇಟ್ಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿ ಬಂದಿದೆ. ಅವತ್ತು ನೈಟು ತುಂಬಾ ಮಳೆ ಬಂತು. ನಾನು ದೇವಸ್ಥಾನದಿಂದ ಬಂದು ಒಂದು 10 ನಿಮಿಷ, ಕಾಲು ಗಂಟೆ ಅಷ್ಟೊತ್ತಿಗೆ ನೋಡಿ ಎಷ್ಟು ಮಳೆ ಬಂದಿದೆ, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೋದಕ ರೆಸಿಪಿದು ನಾನು ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಬೇಕಿದ್ದರೆ ಚೆಕ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಈ ಚಿಕ್ಕದೊಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾನು ಮತ್ತೊಂದು ಹೊಸ ವಿಡಿಯೋ ಜೊತೆ ನಾನು ನಿಮಗೆ ಸಿಗ್ತೀನಿ. ಓಕೆ, ಟಿಲ್ ದೆನ್ ಟೇಕ್ ಕೇರ್, ಬಾಯ್.